ಹೆಲೋ ಎವ್ರಿವನ್. ತುಂಬ ವೆರೈಟಿ ಆಮ್ಲೆಟ್ಸ್ನ ನೀವು ಟ್ರೈ ಮಾಡಿರ್ಬೋದು, ಬಟ್ ಈ ಸ್ಪೈಸಿ ಮಸಾಲಾ ಆಮ್ಲೆಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಎಸ್ಪೆಷಲಿ ವೈಟ್ ರೈಸ್ಗೆ ಮಾತ್ರ ಸಖತ್ತಾಗಿರುತ್ತೆ. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಈ ಸ್ಪೈಸಿ ಮಸಾಲಾ ಆಮ್ಲೆಟ್ನ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಸೊ ಒಂದೆರಡು ಎಗ್ಸ್ಗೆ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಹಾಗೆ 2 ಸ್ಪೂನ್ ಅಷ್ಟು ಈರುಳ್ಳಿ, 1 ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ಒಂದು ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 6 ರಿಂದ 7 ಬೆಳ್ಳುಳ್ಳಿಗೆ 1.5 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ಬೆಳ್ಳುಳ್ಳಿ ಪುಡಿ ಏನ್ ರೆಡಿ ಮಾಡ್ಕೊಂಡಿದೀವಲ್ವಾ ಅದನ್ನ ಎಣ್ಣೆಗೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 1 ಸ್ಮಾಲ್ ಸೈಜ್ ಈರುಳ್ಳಿ, 2 ಹಸಿ ಮೆಣಸಿನಕಾಯಿ, ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಒಂದು ಮಿಕ್ಸ್ ನ ಕೊಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲಾ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಕಂಬೈನ್ ಮಾಡ್ಕೊಂಡು ಮಸಾಲೆ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸೋ ತರ ಹತ್ರ ಮಾಡ್ಕೊಳ್ಳಿ. ನಂತರ ರೆಡಿ ಮಾಡ್ಕೊಂಡಿರೋ ಎಗ್ ಮಿಕ್ಸ್ ನ ಇದಕ್ಕೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಬೆನ್ಸ್ಕೊಳ್ಳಿ. ಸೊ 30 to 40 ಸೆಕೆಂಡ್ಸ್ ಆಗ್ತಿದ್ದ ಹಾಗೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳಿ. ಸೊ ಈ ತರ ಪ್ಲೇಟ್ ನ ಪ್ಲೇಸ್ ಮಾಡ್ಕೊಂಡು ಫ್ಲಿಪ್ ಮಾಡ್ಕೊಳ್ಳಿ. ಈಸಿಯಾಗಿ ಫ್ಲಿಪ್ ಮಾಡ್ಕೋಬಹುದು. ಆಮ್ಲೆಟ್ ಸಹ ಬ್ರೇಕ್ ಆಗಲ್ಲ. ಅಂಡ್ ಇಫ್ ನೆಸೆಸರಿ ಸ್ವಲ್ಪ ಎಣ್ಣೆ ಸಹ ನೀವು ಆಡ್ ಮಾಡ್ಕೋಬಹುದು. ಅಂಡ್ ಮತ್ತೆ 30 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಬೆನಿಯೋಗ್ಬಿಡಿ. ಸೊ ಪರ್ಫೆಕ್ಟ್ ಆದ ಸ್ಪೈಸಿ ಮಸಾಲಾ ಆಮ್ಲೆಟ್ ರೆಡಿ ಆಗ್ಬಿಡುತ್ತೆ. ಅಂಡ್ ಬಿಸಿ ಅನ್ನಕ್ಕೆ ಈ ಆಮ್ಲೆಟ್ ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ರಿಯಲಿ ಅಮೇಝಿಂಗ್ ಟೇಸ್ಟ್. ಸೊ ಇವತ್ತಿನ ಈ ಸಿಂಪಲ್ ಬಟ್ ಟೇಸ್ಟಿ ಆಗಿರೋ ಆಮ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಈ ರೆಸಿಪಿ ನೋಡ್ತಾ ನಿಮಗೆ ಟ್ರೈ ಮಾಡಬೇಕು ಅನ್ನಿಸಿದ್ರೆ ಮರೀದೆ ಕಮೆಂಟಲ್ಲಿ ತಿಳಿಸಿ. ಟ್ರೈ ಇಟ್ ಅಂಡ್ ಎಂಜಾಯ್.